ಈ ಬ್ಲಡ್ ಮೂನ್ ಗ್ರಹಣದಿಂದಾಗಿ ಕೆಂಪು ಬಣ್ಣದಲ್ಲಿ ಕಂಗೊಳಿಸಿದಂಥ ಚಂದಮಾಮ ಎಲ್ಲ ಕಡೆಯಲ್ಲೂ ಗೋಚರ ಇದೆ, ಅದರಲ್ಲೂ ನಮ್ಮಲ್ಲಂತೂ ಗೋಚರ ಇದೆ ಅಂತ ಹೇಳಲಾಗ್ತಾ ಇತ್ತು. ಹಾಗಾಗಿ ಎಲ್ಲೆಲ್ಲಿ ಗೋಚರವಾಗಿದೆ, ಕೆಲವು ಕಡೆಯಲ್ಲಿ ಮೋಡ ಕವಿದ ವಾತಾವರಣ ಇದ್ದಿದ್ದರಿಂದ ಕಾಣಿಸ್ಕೊಂಡಿಲ್ಲ. ಹಾಗಾಗಿ ಕೆಲವರಿಗೆ ಬೇಸರ ಆಗಿದೆ, ಇವು ನೋಡಬೇಕು ಅಂತ ಕಾಯ್ಕೊಂಡು ಕೂತಿದ್ವಿ, ಬಟ್ ಕಾಣಿಸ್ಲೇ ಇಲ್ಲ ಅಂತ. ಬೆಂಗಳೂರಿನಲ್ಲೂ ಕೂಡ ಕೆಲವು ಏರಿಯಾಗಳಲ್ಲಿ ಕಾಣಿಸ್ಕೊಂಡಿಲ್ಲ, ಯಾಕಂದರೆ ಮೋಡ ಕವಿದ ವಾತಾವರಣ ಇತ್ತು. ಹಾಗಾಗಿ ಇನ್ನು ಕೆಲವು ಕಡೆಯಲ್ಲಿ ಸ್ಪಷ್ಟವಾಗಿ ಕಾಣಿಸ್ಕೊಂಡಿದೆ. ಅದರ ವಿಜುವಲ್ಸನ್ನು ಕೂಡ ನೀವು ಗಮನಿಸ್ತಾ ಇರಬಹುದು TV5ನ ಸ್ಕ್ರೀನ್ ಮೇಲೆ. ಏನೇನಾಯಿತು ನಿನ್ನೆ 3.5 ತಾಸು ಕಾಲ ಆಗಸದಲ್ಲಿ ಖಗ್ರಾಸ ಚಂದ್ರಗ್ರಹಣದ ವಿಸ್ಮಯ. ಭಾರತ, ಏಷ್ಯಾ, ಯುರೋಪ್, ಆಸ್ಟ್ರೇಲಿಯಾ, ಆಫ್ರಿಕಾದಲ್ಲಿ ಬ್ಲಡ್ ಮೂನ್ ಗೋಚರ ಆಗಿದೆ. ಮುಂದಿನ ಖಗ್ರಾಸ ಗ್ರಹಣ 2028 ಡಿಸೆಂಬರ್ 31ಕ್ಕೆ ಇದೆ. ಇಡೀ ಭಾರತ ಹಾಗೂ ಹಲವು ದೇಶಗಳಲ್ಲಿ ಅಪರೂಪದ ಬ್ಲಡ್ ಮೂನ್ ಅಥವಾ ಖಗ್ರಾಸ ರಕ್ತಚಂದ್ರ ಗ್ರಹಣವು ಭಾನುವಾರ ರಾತ್ರಿ ಗೋಚರಿಸಿ ವಿಸ್ಮಯವನ್ನು ಮೂಡಿಸಿತು. ರಾತ್ರಿ 9:57ಕ್ಕೆ ಆರಂಭವಾದಂಥ ಗ್ರಹಣ ತಡರಾತ್ರಿ 1:27ಕ್ಕೆ ಅಂತ್ಯ ಆಗೋವರೆಗೂ ಮಾನ್ಸೂನ್ ಮಳೆಯ ಮೋಡಗಳ ನಡುವೆಯೂ ಅಲ್ಲಲ್ಲಿ ಗೋಚರಿಸಿ ಮುದವನ್ನು ನೀಡಿತು. ರಾತ್ರಿ 11:01ಕ್ಕೆ ಭೂಮಿಯ ನೆರಳು ಚಂದ್ರನನ್ನು ಸಂಪೂರ್ಣವಾಗಿ ಆವರಿಸಿ 12:23ರವರೆಗೆ ಅದೇ ದೃಶ್ಯ ಇತ್ತು. ಆಗ ಚಂದ್ರ ರಕ್ತ ವರ್ಣದಲ್ಲಿ ಗೋಚರಿಸಿ ಗಮನ ಸೆಳೆದ. ಧರ್ಮಾಸಕ್ತರು ಪೂಜೆ ಪುನಸ್ಕಾರ ಮಾಡಿದ್ರೆ, ವಿಜ್ಞಾನಾಸಕ್ತರು ಗ್ರಹಣ ನೋಡಿ ಸಂಭ್ರಮಿಸಿದ್ರು. ರಕ್ತಚಂದ್ರ ಏಕೆ? ಚಂದ್ರ ಹಾಗೂ ಸೂರ್ಯನ ನಡುವೆ ಭೂಮಿ ಬಂದಾಗ ಚಂದ್ರಗ್ರಹಣ ಕಾಣುತ್ತೆ. ಗ್ರಹಣದ ವೇಳೆ ಚಂದ್ರನು ಕೆಂಪು ಬಣ್ಣದಲ್ಲಿ ಕಾಣಿಸ್ಕೊಂಡಿದ್ದಾನೆ. ಅವನನ್ನು ತಲುಪುವ ಸೂರ್ಯನ ಬೆಳಕು ಭೂಮಿಯ ವಾತಾವರಣದಲ್ಲಿ ಪ್ರತಿಫಲಿಸಿ ಚದುರಿ ಹೋಗುವುದೇ ಇದಕ್ಕೆ ಕಾರಣ ಅಂತ ಹೇಳಲಾಗಿದೆ. ವಿಜ್ಞಾನಿಗಳು ಈ ರೀತಿಯಾಗಿ ಹೇಳಿದ್ದಾರೆ. ಯಾಕೆ ರೆಡ್ ಆಗಿ ಕಾಣಿಸ್ಕೊಳ್ತಾ ಇತ್ತು ಅಂತ ತುಂಬ ಜನಕ್ಕೆ ಪ್ರಶ್ನೆ ಅಲ್ಲ, ಯಾಕೆ ರೆಡ್ ಕಲರ್ ಆಗಿ ಕಾಣಿಸ್ತಾ ಇತ್ತು ಅಂತ. ಅದಕ್ಕೆ ಉತ್ತರವನ್ನು ವಿಜ್ಞಾನಿಗಳು ಈ ಥರ ಹೇಳಿರೋದು. ವಿಶ್ವದ ಎಲ್ಲೆಲ್ಲಿ ಕಾಣಿಸ್ಕೊಂಡಿದೆ, ಗೋಚರವಾಗಿದೆ. ಏಷ್ಯಾದಾದ್ಯಂತ ಮತ್ತು ಯುರೋಪ್, ಆಫ್ರಿಕಾ, ಪಶ್ಚಿಮ ಆಸ್ಟ್ರೇಲಿಯಾದ ಕೆಲವು ಭಾಗಗಳಿಂದ ಸಂಪೂರ್ಣ ಚಂದ್ರಗ್ರಹಣ ಗೋಚರಿಸಿದೆ. ಗ್ರಹಣದ ಹಿರಿಮೆ. ಭಾನುವಾರ ಚಂದ್ರಗ್ರಹಣವು 2022ರ ನಂತರ ಭಾರತಕ್ಕೆ ಗೋಚರಿಸಿದ ಅತ್ಯಂತ ದೀರ್ಘ ಚಂದ್ರಗ್ರಹಣ. ಜುಲೈ 27, 2018ರ ನಂತರ ದೇಶದ ಎಲ್ಲ ಭಾಗಗಳಿಂದ ವೀಕ್ಷಿಸಲ್ಪಟ್ಟ ಮೊದಲ ಚಂದ್ರಗ್ರಹಣ ಇದು ಅಂತಲೂ ಕೂಡ ಕರೆಯಲಾಗ್ತಾ ಇದೆ. ಹಲವು ವಿಶೇಷತೆಗಳಿಗೆ ಕಾರಣವಾಗಿತ್ತು ಈ ಒಂದು ಬ್ಲಡ್ ಮೂನ್ ರಕ್ತಚಂದ್ರಗ್ರಹಣ, ಖಗ್ರಾಸ ಚಂದ್ರಗ್ರಹಣ, ರಾಹುಗ್ರಸ್ತ ಚಂದ್ರಗ್ರಹಣ. ಮುಂದಿನ ಸಂಪೂರ್ಣ ಚಂದ್ರಗ್ರಹಣವು 2028ರ ಡಿಸೆಂಬರ್ 31ರಂದು ದೇಶದಲ್ಲಿ ಗೋಚರಿಸಲಿದೆ. ಇದೇ ಥರದ್ದು ಇನ್ಯಾವಾಗ ಚಂದ್ರಗ್ರಹಣ ಕಾಣಿಸ್ಕೊಳ್ಳುತ್ತೆ ಅಂತ ಅಂದರೆ ಇನ್ನು 2028ರ ಡಿಸೆಂಬರ್ 31 ಅಲ್ಲಿವರೆಗೂ ಕಾಯಬೇಕು ಇದೇ ಥರದ ಚಂದ್ರಗ್ರಹಣವನ್ನು ನೋಡೋದಕ್ಕೆ ಅಂತ ಹೇಳಲಾಗ್ತಾ ಇದೆ.